ಎಲ್ಲರಿಗೂ ನಮಸ್ಕಾರ. ಮ್ಯಾನೇಜ್ಮೆಂಟು ಮತ್ತು NRIಗೆ ಏನು ಸೀಟ್ಗಳು ನಿಗದಿಪಡಿಸಿದೆ ಸರ್ಕಾರ, ಆ ಎರಡೂ ಕೆಟಗರಿ ಸೀಟ್ಗಳಿಗೆ ಮ್ಯಾನೇಜ್ಮೆಂಟ್ ಅವರು ಫೀಸನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಮೆಡಿಕಲ್ ಕಾಲೇಜವರು ಹೊಂದಿದ್ದಾರೆ. ಆದರೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರು ಹೊಂದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಒಂದು ಆದೇಶದಂತೆ 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುವಂಥದ್ದು. ಈಗ ನನಗೆ ಯಾಕೆ ಇದನ್ನು ನಾನು ನಿಮಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಪೋಷಕರು ಈಗಾಗಲೇ ತಾವು ಮೆಡಿಕಲ್ ಕಾಲೇಜ್ಗಳಿಗೆ ಓಡಾಡಲಿಕ್ಕೆ ಶುರು ಮಾಡಿದ್ದೀರಾ. ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಮಗೆ ಅಡ್ಮಿಷನ್ ಕೊಟ್ಬಿಡಿ, ನಾವು ದುಡ್ಡು ಕೊಟ್ಬಿಡ್ತೀವಿ ಅಂತ. ನಿಮಗೆ ಕೆಲವರು ಫೋನ್ ಮಾಡಿ ನಾವು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡೋಣ ಅಂತ ನಿಮಗೆ ಕರೀತಾ ಇದ್ದಾರೆ. ಇದೆಲ್ಲ ನಮಗೆ ಮಾಹಿತಿ ಇದೆ. ನಿಮಗೆ ಯಾವ ಕಾಲೇಜವರು ನಿಮಗೆ ಖಂಡಿತ ನೀವು ಬನ್ನಿ ನಾವು ನಿಮಗೆ ಸೀಟ್ ಕೊಡ್ತೀವಿ ಅಂತ ಯಾವ ಕಾಲೇಜವರು ಹೇಳಲ್ಲ. ಯಾಕೆಂದರೆ ಎಲ್ಲ ಕಾಲೇಜವರು ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಾರೆ ಅಂತಂದರೆ ಅವರಿಗೆ ಸಂಪೂರ್ಣ ಕಾನೂನು ಜ್ಞಾನ ಇರುತ್ತೆ. ಅವರಿಗೆ ಗೊತ್ತು ಮ್ಯಾನೇಜ್ಮೆಂಟು NRIದು ಫೀಸ್ ಫಿಕ್ಸ್ ಮಾಡೋ ಅಧಿಕಾರ ಮಾತ್ರ ನಮಗಿದೆ. ಸೀಟು ನೀಟ್ ರ್ಯಾಂಕ್ ಆಧಾರದ ಮೇಲೆ ಪ್ರಾಧಿಕಾರದ ವತಿಯಿಂದನೇ ಸೀಟ್ ಹಂಚಿಕೆ ಆಗುವಂಥದ್ದು ಅಂತ. ಆದರೆ ಮಧ್ಯವರ್ತಿಗಳು ನಾವು ನಿಮಗೆ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡಿ, ನಿಮಗೆ ಇಷ್ಟು ರಿಯಾಯಿತಿ ಕೊಡ್ತೀವಿ, ದಯಮಾಡಿ ನಂಬೇಡಿ. 100% ಸೀಟ್ಗಳು ಪ್ರಾಧಿಕಾರದ ವತಿಯಿಂದ ಅಲಾಟ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಅಲಾಟ್ ಮಾಡ್ಕೊಳ್ತಾರೆ, ಆಮೇಲೆ ಕಾಲೇಜಿಗೆ ಹೋಗ್ಬಿಟ್ಟು ಆ ಹುಡುಗ ಅಡ್ಮಿಷನ್ ಆಗಲ್ಲ, ಆ ಸೀಟು ಕಾಲೇಜಿಗೆ ಉಳಿಯುತ್ತೆ, ಅದರಲ್ಲಿ ನನಗೆ ಕೊಡ್ತಾರಂತೆ, ನನಗೆ ಅಡ್ಜಸ್ಟ್ ಮಾಡ್ತಾರಂತೆ. ನೋ, ನಿಮಗೆ ಹೇಳ್ತೀನಿ, ಕಳೆದ ವರ್ಷ 4 ರೌಂಡನ್ನು ನಾವು ಪ್ರಾಧಿಕಾರದಿಂದ ವತಿಯಿಂದ ಮಾಡಿದ್ವಿ. 4 ರೌಂಡ್ ಅಡ್ಮಿಷನ್ ಆದಮೇಲೆ 4 ವಿದ್ಯಾರ್ಥಿಗಳು 4 ಕಾಲೇಜಲ್ಲಿ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಕಾಲೇಜನ್ನು ಬಿಟ್ಟು ಹೋದರು. ಅವ್ರದ್ದು ನಾವು ಫೈನ್ ಹಾಕಿ ಫೋರ್ಫಿಟ್ ಮಾಡಿದ್ವಿ ಅವ್ರದ್ದು ಫೀಸು. ಜೊತೆಗೆ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದಂತೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡಿದ್ವಿ ನಾವು ಕಳೆದ ವರ್ಷ. ಆವಾಗ 4 ಸೀಟನ್ನು ನಾವು ತಗೊಂಡು ನಾವು ಅಲಾಟ್ ಮಾಡಿದ್ದೀವಿ ಬೇಸ್ಡ್ ಆನ್ ರ್ಯಾಂಕ್. ಇಲ್ಲಿ ರ್ಯಾಂಕು ಬೈಪಾಸ್ ಆಗಲ್ಲ. ನಿಮ್ಮ ರ್ಯಾಂಕ್ ಏನಿದೆ, ಎಷ್ಟು ಹುಡುಗರು ಭಾಗವಹಿಸಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಪೋಷಕರಿಗೆ, ಮ್ಯಾನೇಜ್ಮೆಂಟ್ ನಿಮ್ಮ ಹತ್ರ ಹಣ ಇದೆ, ನೀವು ಮ್ಯಾನೇಜ್ಮೆಂಟ್ ಕಳ್ಸೋದಕ್ಕೇ ಇದ್ದೀರಾ, ನಿಮ್ಮ ಮಗುದು ರ್ಯಾಂಕು ಕಡಿಮೆ ಇದೆ. ಈಗ ಉದಾಹರಣೆಗೆ ಒಂದು 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ, 100 ವಿದ್ಯಾರ್ಥಿಗಳು ಹಣ ಕೊಟ್ಟು ಆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಆದರೆ 10 ಸೀಟ್ ಇದೆ, 100 ವಿದ್ಯಾರ್ಥಿಗಳು ಯಾರು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ತಾರೆ, ಎಲ್ಲರೂ ದುಡ್ಡು ಕೊಡೋದಕ್ಕೇ ಭಾಗವಹಿಸಿರ್ತಾರೆ. ಯಾರು 10 ಜನ ಟಾಪರ್ಸ್ ಇರ್ತಾರೆ, ಯಾರ್ದು ನೀಟ್ ರ್ಯಾಂಕ್ ಇರುತ್ತೆ, ಅವರಿಗೆ ಮಾತ್ರ ಸೀಟ್ ಅಲಾಟ್ ಮಾಡ್ತೀವಿ. ನೀವು ಯಾವುದೇ ಬೈಪಾಸಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಇದ್ದಾರೆ, ಅವರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ, ನನಗೆ ಮೆಂಟರ್ ಹೇಳಿದ್ದಾರೆ, ಬ್ರೋಕರ್ ಹೇಳಿದ್ದಾರೆ, ಇಷ್ಟು ಕಡಿಮೆ, ನೋ, ನಂಬೇಡಿ. ಇದು 100% ನಮ್ಮಿಂದ ಅಲಾಟ್ ಆಗುತ್ತೆ. ಇದು ನಂಬೋದಾ? ಖಂಡಿತ ನಂಬಿ. ಅಧಿಕೃತವಾಗಿ ನಾವು ಅಲಾಟ್ ಮಾಡೋರು ಹೇಳ್ತಾ ಇದ್ದೀವಿ.